ನಮಸ್ಕಾರ. ಇಂದು ಹಾರ್ಟಿಗೆ ಏನು ಕೇರ್ ಮಾಡಬೇಕು, ಹೃದಯಾಘಾತ ಆಗಬಾರ್ದಂದ್ರೆ ನಾವು ಮೇನ್ಲಿ ಹೃದಯಾಘಾತ ಆಗ್ಲಿಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ. ಡಯಾಬಿಟೀಸ್ ಆಯಿತು, ಮಧುಮೇಹದ ಜಡ್ಡ, ಹೈ BP ರಕ್ತದೊತ್ತಡ ಹೆಚ್ಚಿಗಿರೋದು, ಹೈ ಕೊಲೆಸ್ಟ್ರಾಲ್ ಕೊಬ್ಬಿನ ಅಂಶ ರಕ್ತದಲ್ಲಿ ಹೆಚ್ಚಾಗೋದು, ಅಥವಾ ಹ್ಯಾಬಿಟ್ಸು ಸ್ಪೆಷಲಿ ಇದು ಸ್ಮೋಕಿಂಗ್ ಮಾಡೋದು ಅಥವಾ ತಂಬಾಕು ಜಿಗಿಯೋದು, ಇದನ್ನು ಒಂದು ಹಾರ್ಟಿಗೆ ಭಾಳ ದೊಡ್ಡ ರಿಸ್ಕ್ ಫ್ಯಾಕ್ಟರ್. ಅದೇ ಥರ ಬೊಜ್ಜುತನ, ಒಬೇಸಿಟಿ, ತುಂಬ ತೂಕ ಜಾಸ್ತಿ ಇರೋದು, ಇದರಿಂದನೂ ಹಾರ್ಟಿಗೆ ತುಂಬ ತೊಂದರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈ ರೀತಿ ಕೆಲವೊಂದು ಆನುವಂಶಿಕವಾಗಿಯೂ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಆನುವಂಶಿಕ ಜೆನೆಟಿಕ್ಸ್ ಅದನ್ನು ಬಿಟ್ಟು ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದು, ನಿದ್ದೆ ಸರಿಯಾಗಿ ಮಾಡಲಾರ್ದು, ಅಟ್ಲೀಸ್ಟ್ ಕನಿಷ್ಠ 6-7 ತಾಸು ನಿದ್ದೆ ರಾತ್ರಿ ಸರಿಯಾಗಿ ಆಗಬೇಕು. ಅನ್ಇಂಟರಪ್ಟೆಡ್ ಅಂದರೆ ಡಿಸ್ಟರ್ಬ್ ಆಗಲಾರ್ದೆ 6-7 ತಾಸು ನಿದ್ದೆ ಚೆನ್ನಾಗಾದರೆ ಅದು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಡೈಲಿ ಎಕ್ಸಸೈಸ್ ಮಾಡೋದು, ಒಂದು ವ್ಯಾಯಾಮದ ಒಂದು ರುಟೀನ್, ಮಿನಿಮಮ್ 45 ನಿಮಿಷ ಒಂದು ದಿವಸಕ್ಕೆ ನೀವು ಎಕ್ಸಸೈಸ್ ಮಾಡಬೇಕು. ಇದರಿಂದ ಒಳ್ಳೆಯ ಹಾರ್ಟದ್ದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾರ್ದು ಮಧುಮೇಹದ ತೊಂದರೆ ಇರುತ್ತೆ ಅಥವಾ ತಂದೆ ತಾಯಿಗೆ ಮಧುಮೇಹದ ತೊಂದರೆ ಇದ್ದಾಗ ನಿಮ್ಗೆ ಆನುವಂಶಿಕವಾಗಿ ಅದು ಬಂದದ್ದೇನನ್ನು ಚೆಕ್ ಮಾಡ್ಕೋತಿರ್ಬೇಕು. ಶುಗರ್ ಒಳ್ಳೆ ಕಂಟ್ರೋಲಲ್ಲಿ ಇಡಬೇಕು. ರಕ್ತದೊತ್ತಡ ಜಾಸ್ತಿ ಇದ್ದರೆ ಅದನ್ನು ಪದೇ ಪದೇ ಚೆಕ್ ಮಾಡಿ ರಕ್ತದೊತ್ತಡವನ್ನು ಕಂಟ್ರೋಲಲ್ಲಿ ಇಡಬೇಕು. ಉಪ್ಪಿನ ಅಂಶ ಕಡಿಮೆ ತಿನ್ನಬೇಕು. ಯಾವುದೇ ವೈಟ್ ಪದಾರ್ಥ ನಾವು ಏನಂತೇವೆ ಬೆಳೆಯೋದು, ಸಕ್ಕರೆ, ಉಪ್ಪು ಇವೆಲ್ಲ ಕಡಿಮೆ ಮಾಡಬೇಕು. ಕೊಬ್ಬಿನ ಅಂಶ ಕಡಿಮೆ ಮಾಡಲಿಕ್ಕೆ ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಮತ್ತು ದಿನನಿತ್ಯವಾಗಿ ವ್ಯಾಯಾಮ ಮಾಡೋದು. ಇವರಿಂದ ಹಾರ್ಟ್ ತುಂಬ ಒಳ್ಳೆಯದಾಗಿ ನಮ್ಮದು ಒಂದು ಮೇಂಟೈನ್ ಆಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು.